ತುಮಕೂರಿನ ಚಿತ್ರಣ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮಹಂತೇಶ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ನಾಳೆ ಚುನಾವಣೆ ನಡೀತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ. ಸೊ ಅದರ ಮುನ್ನಾ ದಿನ ಕ್ಷೇತ್ರದ ಚಿತ್ರಣ ಹೇಗಿದೆ ವಿವರಿಸ್ತಾ ಹೋಗೋದಾದ್ರೆ? ಈಗಾಗಲೇ ಎರಡೂ ಪಕ್ಷದ ಅಭ್ಯರ್ಥಿಗಳು ಒಂದು ಬಿರುಸಿನ ಪ್ರಚಾರ, ಕೊನೆಯ ಕ್ಷಣದ ಪ್ರಚಾರ, ಕೇವಲ ಕೆಲವು ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ಅಂತಿಮವಾಗಿ ಕೊನೆಯ ಕ್ಷಣದಲ್ಲಿ ಮತದಾನ ಓಲೈಕೆ ಮಾಡುವಂತ ಕಸರತ್ತು ಬಹಳಷ್ಟು ಜೋರಾಗಿ ನಡೀತಾ ಇರುವಂತದ್ದು. ಮನೆ ಮನೆಗಳಿಗೆ ತೆರಳಿ ಪ್ರಚಾರ ಮಾಡೋದು, ಮತಯಾಚನೆ ಮಾಡುವಂತದ್ದು ನಾವು ಕಾಣ್ಬೋದು ಒಂದ್ ಕಡೆ. ಮತ್ತೊಂದ್ ಕಡೆ ನಾಳೆಯ ಮತದಾನ ಏನಿದೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಳ್ತಿರುವಂತದ್ದು. ತುಮಕೂರಿನ ಏನು PU ಕಾಲೇಜು ಗ್ರೌಂಡ್ ಅಲ್ಲಿ ಈಗಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಗಳು ಒಂದಷ್ಟು ಮಾಡ್ಕೋತಾ ಇದ್ದಾರೆ. ಏನು ಅಂತಂದ್ರೆ ಇಲ್ಲಿಂದ ಮತಪೆಟ್ಟೆಗಳನ್ನ ತೆಗೆದುಕೊಳ್ಳುವಂತದ್ದು, ಮತಯಂತ್ರಗಳನ್ನ ತೆಗೆದುಕೊಳ್ಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಪ್ರತಿ ಬೂತ್ಗಳಿಗೆ ಅಂದ್ರೆ 2625 ಬೂತ್ಗಳು ಇರುವಂತದ್ದು, ಈ ಮತಗಟ್ಟೆಗಳು ಇರುವಂತದ್ದು ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಆ ಒಂದು ಮತಗಟ್ಟೆಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು, ಮತ್ತೆ ಪ್ರತಿ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು, ಯಾರ್ಯಾರಿಗೆ ಯಾವ ಮತಗಟ್ಟೆಗೆ ಹೋಗ್ಬೇಕು ಅನ್ನೋದು ಎಲ್ಲಾ ರೀತಿಯ ತರಬೇತಿ ಕೊಟ್ಟಿರುವಂತದ್ದು. ಒಂದ್ ವೇಳೆ ಏನಾದ್ರು ಮತ ಯಂತ್ರದಲ್ಲಿ ದೋಷ ಬಂದ್ರೆ ಅಲ್ಲಿ ಯಾವ ರೀತಿಯಾಗಿ ನೀವು ಅದನ್ನು ರಿಪೇರಿ ಮಾಡಬೇಕು ಅನ್ನೋದು ಕೂಡ ಅದಕ್ಕೂ ಬೇಕಾದಂತ ವ್ಯವಸ್ಥೆಗಳು ಮಾಡಿರುವಂತದ್ದು. ಒಂದ್ ವೇಳೆ ರಿಪೇರಿ ಆಗದಂತಹ ಸಂದರ್ಭದಲ್ಲಿ ಬದಲಿ ಮತಯಂತ್ರಗಳನ್ನ ಸರಬರಾಜು ಮಾಡುವಂತದ್ದು, ಆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂತದ್ದು ಜಿಲ್ಲಾಡಳಿತ. ಹಾಗಾಗಿ ನಾಳೆಯ ಮತದಾನ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಈಗಾಗಲೇ 2 ರಿಂದ 3 ಬಾರಿ ಕೂಡ ಏನು ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಿರುವಂತದ್ದು ಜಿಲ್ಲಾಡಳಿತ. ಸುಗಮವಾಗಿ ಯಾವ ರೀತಿಯಾಗಿ ಮತ ಚಲಾಯಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರೆ ಒಂದ್ ಕಡೆ. ಮತ್ತೊಂದ್ ಕಡೆ ಪೊಲೀಸ್ ಸಿಬ್ಬಂದಿ ಕೂಡ ಇರುವಂತದ್ದು. ಸಾಕಷ್ಟು ಭದ್ರತೆಯಲ್ಲಿ ಮತದಾನ ನಡೆಯುವಂತದ್ದು, ಯಾವುದೇ ಗಲಾಟೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು 10,000 ಏನು ಸಿಬ್ಬಂದಿಗಳು ಮತ ಪ್ರಕ್ರಿಯೆಗೆ ನೇಮಕ ಮಾಡ್ಕೊಂಡಿರೋದು ಒಂದ್ ಕಡೆ ಆದ್ರೆ, 4,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಭದ್ರತೆಗಳಿಗೆ ನೇಮಕ ಮಾಡಿರಂತ ನಾವು ನೋಡ್ಬೋದು. ಹಾಗಾಗಿ ಇವತ್ತು ಬರುವಂತವ್ರೆಲ್ಲರೂ ಕೂಡ ಆ ಒಂದು ಟೀಮ್ ಅಂದ್ರೆ ಒಂದು ಮತಗಟ್ಟೆಗೆ ಬೇಕಾದಂತಹ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿಗಳ ಒಂದು ಟೀಮ್ ಮಾಡುವಂಥದ್ದು, ಆ ಟೀಮ್ಗಳಿಗೆ ಮತಯಂತ್ರಗಳನ್ನ ಹ್ಯಾಂಡ್ ಓವರ್ ಮಾಡೋದು, ಜೊತೆಗೆ ಆ ಒಂದು ದಾಖಲಾತಿ ಪ್ರಕ್ರಿಯೆಗಳನ್ನ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅವರನ್ನ ಏನು ಮತಗಟ್ಟೆಗಳಿಗೆ ಕಳಿಸುವಂತ ಕೆಲಸ ಬೆಳಗ್ಗಿಂದ ನಿರಂತರವಾಗಿ ನಡೀತಾ ಇದೆ. ಖುದ್ದು SP ಅವರು ಕೂಡ ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಇರುವಂತದ್ದು. ಅವ್ರು ಬೇಕಾದಂತಹ ಮಾರ್ಗದರ್ಶನವನ್ನು ಒಂದ್ ಕಡೆ ನೀಡ್ತಾ ಇದ್ದಾರೆ, ನೀಡಿ ಮತಗಟ್ಟೆಗಳನ್ನ ಕಳ್ಕೊಳ್ಳುವಂತ ಕೆಲಸಗಳನ್ನ ನಡೀತಾ ಇದೆ. 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಎಲ್ಲಾ ಮತಗಟ್ಟೆಗಳು ಇವತ್ತು ಸಂಜೆ ಒಳಗಡೆ ತಲುಪುವಂತ ವ್ಯವಸ್ಥೆ ಆಗಿರುವಂತದ್ದು. ಹಾಗಾಗಿ ತುಮಕೂರಿನಲ್ಲಿ ಈ ಒಂದು ಸಿದ್ಧತೆ ಬಹಳಷ್ಟು ಜೋರಾಗಿ ಕಾಣ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗಾಗಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.